ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಾನು ನಿಮ್ಮ ಶಿಲ್ಪ ಸುರೇಶ್. ಸಬ್ಬಕ್ಕಿ, ಅರವೆ ಸೊಪ್ಪು ಮತ್ತು ಅವರೆಕಾಳು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಅದರಿಂದನೇ ಇವಾಗ ನಾನು ಬಸಿದ್ಬಿಟ್ಟು ಸಾಂಬಾರು ಮಾಡ್ತಾರಲ್ವ, ಬಸ್ಸಾರು ಅಂತ, ಅದನ್ನು ಮಾಡ್ತಾ ಇದ್ದೀನಿ. ನೋಡಿ, ನಾನು ಸೊಪ್ಪೆಲ್ಲ ಕ್ಲೀನಾಗಿ ಬಿಡಿಸಿಟ್ಟು ಕೊಯ್ದುಬಿಟ್ಟು ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ. ನೋಡಿ, ಅವರೆಕಾಳು ಹಾಕ್ತಾ ಇದ್ದೀನಿ. ಸೊಪ್ಪಲ್ಲೆಲ್ಲ ತುಂಬ ಪ್ರೋಟೀನ್ಸ್ ಇರುತ್ತೆ, ಆರೋಗ್ಯಕ್ಕೆಲ್ಲ ತುಂಬ ಒಳ್ಳೆಯದು. ನೋಡಿ, ಇದು ಅವರೆಕಾಳು ನಾನು ಎಳೆಕಾಳು ಹಾಕ್ಕೊಂಡಿದ್ದೀನಿ. ಎಳೆಕಾಳು ಆದರೆ ಚೆನ್ನಾಗಿರುತ್ತೆ, ಸೊಪ್ಪು ಜೊತೆಗೆ ಚೆನ್ನಾಗಿ ಬೇಯುತ್ತೆ. ಅವರೆಕಾಯಿ ನಮ್ಮ ಮನೇಲಿ 2 kg ತೊಗೊಂಡು ಬಂದಿದ್ರು. ಅದರಲ್ಲಿ ಎಳೆ ಮಾತ್ರ ನಾನು ಸಾಂಬಾರು ಯೂಸ್ ಮಾಡ್ತಾ ಇದ್ದೀನಿ. ಇನ್ನು ಮಿಕ್ಕಿದ್ದು ಹಾಗೆ ಎತ್ತಿಟ್ಟಿದ್ದೀನಿ. ಒಂದ್ಸರಿ ಇದಕ್ಕಿನ ಬೇಳೆ ಸಾಂಬಾರು ಮಾಡಿದ್ರೆ ಆಯಿತು ಅಂತ ಹೇಳ್ಬಿಟ್ಟು. ನೋಡಿ, ಇಲ್ಲಿ ನಾನು ಬರೀ ಹಸಿ ಕಾಳು ಮಾತ್ರ ಹಾಕಿದ್ದೀನಿ, ಬೇಳೆ ಎಲ್ಲ ಯೂಸ್ ಮಾಡ್ತಾ ಇಲ್ಲ. ಕಾಳು ಹಾಕಿದ್ರೆ ಬೇಳೆ ಏನು ಬೇಕಾಗಿಲ್ಲ. ನೋಡಿ, ನಾನು ನೀರು, ಅದು ಸೊಪ್ಪು ಎಷ್ಟು ಮುಣಗುತ್ತಲ್ವ ಅಷ್ಟು ನೀರು ಹಾಕಿದ್ದೀನಿ. ನೋಡಿ, ಮೇಲೆ ಉಪ್ಪು ಹಾಕ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕಿ, ನೀರೆಲ್ಲ ಜಾಸ್ತಿ ಹಾಕಬೇಡಿ. ನೋಡಿ, ಇವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು 2 ವಿಸಿಲ್ ಕೂಗಿಸ್ಕೊಳ್ಳಿ. ನೋಡಿ, ಕುಕ್ಕರ್ದು ಲಿಡ್ಡು ಓಪನ್ ಮಾಡಿದ್ದೀನಿ. ಓಪನ್ ಮಾಡಿಬಿಟ್ಟು ಸೊಪ್ಪು ಬೇಯಿಸಿರೋ ನೀರು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಸೊಪ್ಪು ಸಪ್ರೇಟ್ ಮಾಡ್ಕೊಂಡಿದ್ದೀನಿ, ಕಾಳು ಸಪ್ರೇಟಾಗಿ ಆಗಿದೆ. ಸಾರಿ, ಆವಾಗಲೇ ಟೊಮೊಟೊ ಸೊಪ್ಪು ಬೇಯೋವಾಗೆ ಹಾಕ್ಕೊಂಡಿದ್ದೆ, ನಾನು ಅದು ವಿಡಿಯೋ ಮಾಡಿಲ್ಲ. ನೀವು ಟೊಮೊಟೊ ಸೊಪ್ಪು ಬೇಯೋವಾಗಾದರೂ ಹಾಕ್ಕೋಬೋದು, ಇಲ್ಲಾಂದರೆ ಆಮೇಲೆ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊತೀವಲ್ಲ, ತೋರಿಸ್ತೀನಿ ಆಮೇಲೆ, ಇಲ್ಲ ಆಮೇಲೆ ಆದ್ರೂ ಟೊಮೊಟೊ ಹಾಕ್ಕೋಬೋದು. ನಾನಿಲ್ಲಿ ಸೊಪ್ಪು ಬೇಯೋವಾಗೇ ಟೊಮೊಟೊ ಹಾಕ್ಕೊಂಡಿದ್ದೀನಿ. ನೋಡಿ, ಬಾಣಲೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕೊಬ್ಬರಿ ಹಾಕಿದ್ದೀನಿ. ಕೊಬ್ಬರಿ ಸ್ವಲ್ಪನೇ ಹಾಕಿ, ಜಾಸ್ತಿ ಹಾಕಬೇಡಿ. ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೋಡಿ, ಸೊಪ್ಪು ಆವಾಗಲೇ ಬೇಯುವಾಗ ಟೊಮೊಟೊ ಹಾಕಿದ್ನಲ್ಲ, ಅದಕ್ಕೆ ಇವಾಗ ಟೊಮೊಟೊ ಹಾಕಿಲ್ಲ. ಇಲ್ಲಾಂದರೆ ನೀವು ಸೊಪ್ಪು ಬೇಯುವಾಗ ಟೊಮೊಟೊ ಹಾಕಿಲ್ಲ ಅಂದರೆ ಇವಾಗ ಈರುಳ್ಳಿ ಫ್ರೈ ಮಾಡುವಾಗ ಟೊಮೊಟೊ ಹಾಕ್ಕೊಂಡು ಅದ್ರ ಜೊತೆನೇ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇವಾಗ ಫ್ರೈ ಆಗಿದೆ. ಸ್ವಲ್ಪ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಇದು ಬಸ್ಸಾಂಬಾರಿಗೆ ಏನಿದ್ರು ಹುಣಸೆಹಣ್ಣು ಮೇನು, ಹುಣಸೆಹಣ್ಣು ಹಾಕಲೇಬೇಕು. ನೀವು ಟೊಮೊಟೊ 2 ಹಾಕೋದಾದರೆ ಹುಣಸೆಹಣ್ಣು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ನೋಡಿ, ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಇದು ನಮ್ಮ ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿ, ಇದು ಸ್ವಲ್ಪ ಸ್ಟ್ರಾಂಗ್ ಇದೆ. ನಮ್ಮ ಮನೆಯಲ್ಲೆಲ್ಲ ಖಾರ ಎಲ್ಲ ಸ್ವಲ್ಪ ಇಷ್ಟಪಡ್ತಾರೆ. ಸೊ ಹಾಗಾಗಿ ನಾನು 3 ಸ್ಪೂನು ಹಾಕ್ಕೊತಾ ಇದ್ದೀನಿ. 3 ರಿಂದ 4 ಸ್ಪೂನ್ ಒಳಗಡೆ ಹಾಕ್ಕೊತೀನಿ. ಇದು ಸಾಂಬಾರು ಪುಡಿ ಮನೆಯಲ್ಲೇ ಮಾಡಿರೋದ್ರಿಂದ ಖಾರ ಎಲ್ಲ ಇದೆ, ಅದಕ್ಕೆ ನಾನು ಖಾರ ಹಾಕಿಲ್ಲ. ನೀವು ಸಾಂಬಾರು ಪುಡಿಯಲ್ಲಿ ಖಾರ ಇಲ್ಲ ಅಂದರೆ ಖಾರ ಹಾಕ್ಕೋಬೋದು, ಖಾರದ ಪುಡಿ. ನೋಡಿ, ಟೊಮೊಟೊ ಹಾಕ್ಕೊತಾ ಇದ್ದೀನಿ, ಬೇಯಿಸಿರೋ ಟೊಮೊಟೊ. ಅದ್ರ ಜೊತೆಗೆ ಸ್ವಲ್ಪ ಕಾಳು, ಒಂದು ಸ್ವಲ್ಪ ಸೊಪ್ಪು ಹಾಕ್ಕೊಳ್ಳಿ ಗ್ರೈಂಡ್ ಮಾಡಲಿಕ್ಕೆ. ಈ ಸಾಂಬಾರು ಮಾಡಬೇಕಂದ್ರೆ ಸ್ವಲ್ಪ ಪೇಷನ್ಸ್ ಇರಬೇಕು, ಯಾಕೆ ಅಂದರೆ ಸ್ವಲ್ಪ ಪ್ರಾಸೆಸ್ ಎಲ್ಲ ಜಾಸ್ತಿ ಇರುತ್ತೆ. ಹಾಗಾಗಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ತಾಳ್ಮೆಯಿಂದ ಮಾಡಿದ್ರೆ ಆಗುತ್ತೆ. ನಿಮಗೆ ಲಾಸ್ಟ್ ವೀಡಿಯೋದಲ್ಲೆಲ್ಲ ಹೇಳಿದ್ದೀನಿ, ನನಗೊಬ್ಳು ಸ್ಪೆಷಲ್ ಬೇಬಿ ಇದ್ದಾಳೆ ಅಂತ. ಅವಳಿಗೆ ಮಾತು ಬರಲ್ಲ ಮತ್ತು ಬಿಹೇವಿಯರಲ್ಲಿ ಸ್ವಲ್ಪ ಚೇಂಜಸ್ ಇದ್ದಾಳೆ ಅಂತ. ಚಿಕ್ಕ ಮಗಳಿದ್ದಾಳೆ, ಅವಳು ಚೆನ್ನಾಗಿದ್ದಾಳೆ. ನನಗೆ ಟೈಮ್ ಸಿಗಲ್ಲ, ಸ್ಪೆಷಲ್ ಬೇಬಿ ಆದ್ದರಿಂದ ಅವಳಿಗೆ ಸ್ಪೆಷಲಾಗಿ ಕೇರ್ ತೊಗೋಬೇಕು, ಅದಕ್ಕೆ ನನಗೆ ಟೈಮ್ ಸಿಗಲ್ಲ. ನಾನು ಮನೇಲಿ ಮಾಡೋವಂಥ ಅಡುಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನೋಡಿ, ಇವಾಗ ನೀರು ಹಾಕ್ತಾಯಿದ್ದೀನಿ. ಇದಕ್ಕೆ ನಿಮ್ಗೆ ಯಾವುದಾದ್ರೂ ಅಡುಗೆ ಬೇಕಾಗಿದೆ ನಾನು ಕಮೆಂಟ್ ಮಾಡ್ಬೋದು, ನಾನು ಖಂಡಿತ ನಿಮ್ಮೊಂದಿಗೆ ಶೇರ್ ಮಾಡ್ಕೊತೀನಿ. ನಾನು ಕುಕ್ಕಿಂಗ್ ಮಾತ್ರ ಅಲ್ಲ, ನಾನು ವ್ಲಾಗ್ ಎಲ್ಲ ಹಾಕ್ತಾ ಇರ್ತೀನಿ. ಮಿನಿ ವ್ಲಾಗ್ ಎಲ್ಲ ಶಾರ್ಟ್ಸಲ್ಲೆಲ್ಲ ಹಾಕಿದ್ದೀನಿ, ಬೇಕಾದ್ರೆ ಹೋಗಿ ಇಂಟ್ರೆಸ್ಟ್ ಇದ್ದರೆ ಒಂದ್ಸರಿ ಚೆಕ್ ಮಾಡಿ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ ಅಂತ ಮನಸ್ಫೂರ್ತಿಯಾಗಿ ಕೇಳ್ಕೊತಾ ಇದ್ದೀನಿ. ನೋಡಿ, ಇವಾಗ ಎಲ್ಲ ಗ್ರೈಂಡ್ ಮಾಡ್ಕೊತೀನಿ, ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊತೀನಿ. ನೀವು ಬೇಕಾದರೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೋಬೋದು. ನಾನು ಕೊತ್ತಂಬರಿ ಸೊಪ್ಪು ಇಲ್ಲ ಹಾಕಿಲ್ಲ, ಹಾಗಾಗಿ ನಾನು ತೋರಿಸಿಲ್ಲ ಇಲ್ಲಿ. ನೋಡಿ, ನಾನು ಮಿಕ್ಸಿದು ಕ್ಯಾಪ್ ಹಾಕ್ಬಿಟ್ಟು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಯಾವ ಥರ ಬಂದಿದೆ ಅಂತ. ನೋಡಿ, ಇದು ರುಬ್ಬಿಟ್ಕೊಂಡಿದ್ದೀವಲ್ಲ, ಇದರಲ್ಲೇ ಸಾಂಬಾರು ಮಾಡಬೇಕು. ನೋಡಿ, ಇವಾಗ ನಾನು ಒಂದು ಸಾಂಬಾರು ಮಾಡೋ ತಪ್ಪಲೆ ತೊಗೊಂಡಿದ್ದೀನಿ. ನೋಡಿ, ಸ್ಟವ್ ಮೇಲೆ ಇಟ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ ಹಾಕಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ, ನಾನೊಂದು ಸ್ವಲ್ಪ ಈರುಳ್ಳಿ ಹಾಕಿದ್ದೀನಿ. ನಿಮ್ಗೆ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬಿಡಿ. ಇವಾಗ ರುಬ್ಬಿರೋಂಥ ಮಿಶ್ರಣ ಹಾಕ್ಬಿಟ್ಟು ನಾವು ಸೊಪ್ಪು ಬೇಯಿಸಿರೋ ನೀರು ಇರುತ್ತಲ್ವ, ಅದನ್ನೇ ಹಾಕಬೇಕು, ಬೇರೆ ನೀರು ಯೂಸ್ ಮಾಡೋಂಗಿಲ್ಲ. ನೋಡಿ, ನೀರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಅದು ನೀರಲ್ಲೂ ಉಪ್ಪಿರುತ್ತೆ, ಯಾಕಂದರೆ ಸೊಪ್ಪು ಬೇಯಿಸಿರೋ ನೀರಲ್ವ, ಆವಾಗಲೇ ಉಪ್ಪು ಹಾಕಿರ್ತೀವಲ್ಲ, ಹಾಗಾಗಿ ಸ್ವಲ್ಪ ನೋಡಿ ಗೊತ್ತಾಗುತ್ತೆ ನಿಮಗೆ. ಉಪ್ಪೇನಾದರೂ ಬೇಕಂದರೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಹಾಕ್ಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗಿ ಒಂದು 3-4 ಕುದಿನೇ ಬರಬೇಕು, ಆವಾಗಲೇ ಸಾಂಬಾರು ಚೆನ್ನಾಗಿರುತ್ತೆ. ಇವಾಗ ನೋಡಿ, ಸೊಪ್ಪಿಗೆ ಒಗ್ಗರಣೆಗೆ ಅಂತ ಬಾಣಲೆ ಇಟ್ಟಿದ್ದೀನಿ. ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಕಾದ್ಮೇಲೆ ಸಾಸಿವೆ ಹಾಕಿ, ಸಾಸಿವೆ ಎಲ್ಲ ಚಿಟ್ಪಟ ಅಂದಮೇಲೆ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ. ನೋಡಿ, ಅದನ್ನು ಹಾಕಿ, ಮತ್ತು ಕರಿಬೇವಿನ ಸೊಪ್ಪು ಹಾಕಿ, ಆಮೇಲೆ ಈರುಳ್ಳಿ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿನೂ ಮತ್ತು ಒಣಮೆಣ್ಸಿನ್ಕಾಯಿ ಬರುತ್ತಲ್ವ, ಅದು ಅಷ್ಟೇ. ಇಷ್ಟ ಆದರೆ ಸಾಕು. ಪಲ್ಯ ಆವಾಗಲೇ ಸೊಪ್ಪು ಬೇಯಿಸಿದ್ವಲ್ಲ, ಅದಕ್ಕೆ ಒಗ್ಗರಣೆ ಮಾಡೋದಕ್ಕೆ.
ನೋಡಿ ಸೊಪ್ಪು ಹಾಕ್ತಾಯಿದ್ದೀನಿ. ಸೊಪ್ಪಲ್ಲೆಲ್ಲ ನೀರು ಚೆನ್ನಾಗಿ ಹಿಂಡಿ ಇಟ್ಕೋಬೇಕು. ನೀರೆಲ್ಲ ಹಿಂಡಿ ಬಿಟ್ಟು ಹಾಕಿದ್ರೆ ಒಗ್ಗರಣೆಗೆ ಹಾಕಿದ್ರೇ ಚೆನ್ನಾಗಿರೋದು. ನೋಡಿ ಇದು ಸೊಪ್ಪೆಲ್ಲ ಹಾಕಿದ ಮೇಲೆ ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿರಿ, ಇಲ್ಲಾಂದರೆ ತಳ ಹಿಡಿಯುತ್ತೆ. ನೋಡಿ ಈ ಥರ ಬಸಿದ್ಬಿಟ್ಟು ಸಾಂಬಾರು ಮಾಡಬೇಕಂದ್ರೆ ತುಂಬ ವೆರೈಟಿನೇ ಮಾಡ್ಬೋದು. ಕೆಲವರೆಲ್ಲ ಕೋಸಲ್ಲಿ ಮಾಡ್ತಾರೆ, ಹಸಿ ಹುಳ್ಳಿಕಾಳು ಅದರಲ್ಲೂ ಮಾಡ್ಬೋದು. ನಿಮ್ಗೇನಾದರೂ ಬೇಕಂದರೆ ನಾನು ಕಮೆಂಟ್ ಮಾಡಿ ಆ ರೆಸಿಪಿನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡಿ ಇವಾಗ ರೆಡಿಯಾಗಿದೆ. ಇದು ಮುದ್ದೆ ಜೊತೆ ಎಲ್ಲ ಚೆನ್ನಾಗಿರುತ್ತೆ ಮತ್ತು ರೈಸ್ಗೂ ತುಂಬ ಚೆನ್ನಾಗಿರುತ್ತೆ. ಸೊ ಈ ವಿಡಿಯೋ ನೋಡಿದ್ರಲ್ವ, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್.